ಹಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂತ ಅಂದರೆ ಚನ್ನಗಳಮ್ಮ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಈ ದೇವಸ್ಥಾನ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ತುಂಬ ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು. ಇದ್ರದ್ದು ಹೆಸರು ಚಂದಗೋನಹಳ್ಳಿ ಅಮ್ಮ ಅಂತ, ಆದರೆ ಜನಗಳೆಲ್ಲ ಕರೆಯೋದು ಚನ್ನಗಳಮ್ಮ ಅಂತಲೇ ಕರೆದು ರೂಢಿಯಾಗಿರೋದು. ಇದಿರೋದು ಬೀರ್ವಳ್ಳಿ ಅಥವಾ ಬೀರ್ನಳ್ಳಿ ಹತ್ರ ಇದು ಬರುತ್ತೆ. ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು ಈ ದೇವಸ್ಥಾನ. ಈ ದೃಷ್ಟಿ ತಡೆ ಆಗಿರ್ಬೋದು, ಅಥವಾ ನಮಗೇನಾದರೂ ಸಮಸ್ಯೆ ಇದ್ದು ಅಥವಾ ಜನಗಳ ದೃಷ್ಟಿ ಬಿದ್ದು ಏನೋ ಅಂದ್ಕೊಂಡಿದ್ದ ಕೆಲಸ ಆಗ್ತಾ ಇಲ್ಲ ಅಂತ ಅಂದಾಗ ಜನಗಳು ಇಲ್ಲಿಗೆ ಬರ್ತಾರೆ. ನೀವು ನೋಡ್ಬೋದು ಎಷ್ಟು ರಶ್ ಇದೆ ಅಂತ. ಇವತ್ತು ರಶ್ ಕಮ್ಮಿ ಇತ್ತು. ಅಮಾವಾಸ್ಯೆ ಹುಣ್ಣಿಮೆ ಈ ಟೈಮಲ್ಲಂತೂ ತುಂಬಾ ರಶ್ ಇರುತ್ತೆ. ಕಾಲಿಡೋಕ್ಕೂ ಜಾಗ ಇಲ್ಲ, ಅಷ್ಟು ರಶ್ ಇರುತ್ತೆ. ಇಲ್ಲಿ ಕೋಳಿ, ಹಂದಿ ಈ ರೀತಿ ಬೇಟೆಗಳನ್ನು ಕೂಡ ಕೊಟ್ಟು ಅಡುಗೆ ಎಲ್ಲ ಅಲ್ಲೇ ಮಾಡಿಕೊಂಡು ಅಮ್ಮನವ್ರಿಗೆ ಎಡೆ ಇಡ್ತಿರ್ತಾರೆ. ನಾವು ಬರೀ ತಡೆ ಒಡ್ಸೋಕ್ಕೆ ಅಂತ ಹೋಗಿದ್ದು. ಸೊ ಇಲ್ಲಿ ಈ ರೀತಿ ಪೂಜೆ ನಡೀತಿತ್ತು. ಅಲ್ಲಿ ನೀವು ನೋಡ್ಬೋದು ತ್ರಿಶೂಲ ಇದೆ ಅಲ್ವಾ, ಅಲ್ಲಿ ನಾವು ₹1 ಕಾಯಿನ್ ಅಥವಾ ಯಾವುದಾದ್ರೂ ಒಂದು ಕಾಯಿನ್ನ ಅಂಟಿಸಿ ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ನಾವು ಕೇಳಿಕೊಂಡ್ರೆ ಅದು ಅಲ್ಲಿ ಅಂಟುತ್ತಂತೆ. ಇಲ್ಲ ಅಂದರೆ ಅದು ಅಂಟಲ್ಲ ಅಂತ ಒಂದು ಪ್ರತೀತಿ ಇದೆ. ನೀವು ನೋಡ್ಬೋದು ಎಷ್ಟು ಜನ ಅಂಟಿಸ್ತಿದ್ದಾರೆ ಅಂತ. ಕೆಲವ್ರದ್ದು ಮಾತ್ರ ಅಂಟುತ್ತೆ. ಅಂದರೆ ಬೇರೆಯವ್ರು ಅಂಟ್ಸೋಕೆ ಹೋಗಿ ಅಂಟಿಸಿರೋದನ್ನು ಕೂಡ ಬೀಳಿಸ್ಬಿಡ್ತಾರೆ. 1-2 ನಿಮಿಷ, ಒಂದು ಸ್ವಲ್ಪ ಹೊತ್ತಾದರೂ ಅಂಟಿದರೆ ಅದು ಏನು ನೀವು ಬೇಡ್ಕೊಂಡಿದ್ದೀರ ಅಲ್ವಾ, ಅದು ನೆರವೇರುತ್ತೆ ಅಂತ ಅರ್ಥ ಅಂತೆ. ನಾವು ಅಂಟಿಸಿದ್ವಿ, ನಮ್ದು 1-2 ನಿಮಿಷ ಅಂಟ್ಕೊಂಡಿತ್ತು. ಅದಾದಮೇಲೆ ಯಾರೋ ಅಂಟ್ಸೋಕೆ ಬಂದು ಬೀಳಿಸ್ಬಿಟ್ರು. ಈ ರೀತಿ ಕೂಡ ಇಲ್ಲಿ ಪ್ರತೀತಿ ಇದೆ. ತುಂಬ ವರ್ಷಗಳಿಂದ ಇದನ್ನು ನಂಬ್ಕೊಂಡು ಬಂದಿದ್ದಾರೆ. ಎಲ್ಲರೂ ಕೂಡ ಅಂಟಿಸ್ತಿರ್ತಾರೆ. ನೀವು ನೋಡ್ಬೋದು ಎಷ್ಟು ಜನ ಅಂಟಿಸ್ತಿದ್ದಾರೆ ಅಂತ ಹೇಳಿ. ಹಾಗೆ ಅಲ್ಲಿ ಕೆಳಗಡೆ ಆ ಕಡೆ ಜನ ನಿಂತಿದ್ದಾರೆ ಅಲ್ವಾ, ಅಲ್ಲೇ ದೇವ್ರದ್ದು ವಿಗ್ರಹ ಇರೋದು ನೀವು ನೋಡ್ಬೋದು. ನಾನು ಇವಾಗ ಇಲ್ಲಿ ಕರೆಕ್ಟಾಗಿ ತೋರಿಸಿದ್ದೀನಿ. ಈ ರೀತಿ ಕೆಲವ್ರದ್ದು ಅಂಟಿದೆ, ಕೆಲವ್ರದ್ದು ನೋಡಿ ಬಿದ್ದೋಯ್ತು. ಈ ರೀತಿ ಆಗುತ್ತೆ. ಇದೊಂದು ತ್ರಿಶೂಲ, ಮತ್ತು ಅಲ್ಲಿ ಶಿವ ಇದು ಕೂಡ ವಿಗ್ರಹ ಇದೆ. ಮತ್ತು ಅಲ್ಲಿ ಕೆಳಗಡೆ ಅಮ್ಮನವ್ರದ್ದು ಕೂಡ ಇದೆ. ಅಲ್ಲಿ ಗಂಧದ ಕಡ್ಡಿ, ಹಣ್ಣು, ಕಾಯಿ ಎಲ್ಲನೂ ಇಟ್ಟು ಪೂಜೆ ಮಾಡ್ತೀವಿ. ಇನ್ನು ಅದು ದೇವಸ್ಥಾನದಿಂದ ಒಂದು ಸ್ವಲ್ಪ ಆಚೆ ಬಂದರೆ ಇಲ್ಲಿ ಕೂಡ ಪೂಜೆ ಮಾಡ್ತಿರ್ತಾರೆ. ನೀವು ನೋಡ್ಬೋದು ಹಣ್ಣು, ಕಾಯಿ ಎಲ್ಲನೂ ಇಟ್ಟು ಗಂಧದ ಕಡ್ಡಿ ಹಚ್ಚಿ ಇಲ್ಲಿ ಕೂಡ ಈ ರೀತಿ ಪೂಜೆ ಮಾಡ್ತಾರೆ. ಆಚೆಗಡೆ ಏನಕ್ಕೆ ಬಂದು ಮಾಡ್ತಾರೆ ಅಂತ ಅಂದರೆ ಕೆಲವರೆಲ್ಲ ಕೋಳಿ ಬೇಟೆ ಕೊಡೋದಿರುತ್ತೆ ಅಲ್ವಾ, ಆ ಕೋಳಿನ ಇಲ್ಲಿ ಆಚೆಗಡೆ ಈ ದೇವಸ್ಥಾನದ ಮುಂದೆ ಅವರಿಲ್ಲಿ ಪೂಜೆ ಮಾಡಿ ಬೇಟೆಯನ್ನು ಕೊಡ್ತಾ ಇರ್ತಾರೆ. ಈ ರೀತಿ ಆಚೆ ನಿಂತ್ಕೊಂಡು ಕೂಡ ಪೂಜೆ ಮಾಡಬಹುದು. ಇಲ್ಲಿ ನೀವು ನೋಡ್ಬೋದು ತುಂಬ ಜಾಗ ಇರುತ್ತೆ, ತುಂಬ ಕಡೆ ಪೂಜೆ ಮಾಡ್ತಾ ಇರ್ತಾರೆ. ಇಲ್ಲಿ ಕುಂಕುಮ ಅದನ್ನೆಲ್ಲ ಮನೆಗೂ ಕೂಡ ತಗೊಂಡು ಹೋಗ್ತಾರೆ. ಒಳ್ಳೆಯದಾಗುತ್ತೆ ಇಲ್ಲಿಗೆ ಬಂದರೆ ಅಂತ ಹೇಳ್ತಾರೆ. ಇನ್ನು ಹಣ್ಣು ಕಾಯಿ ತಗೊಂಡಿದ್ವಲ್ಲ, ಆ ಬುಟ್ಟಿನ ಅವ್ರಿಗೆ ವಾಪಸ್ ಕೊಟ್ಟು ನಾವು ಮನೆ ಕಡೆಗೆ ಹೊರಟ್ವಿ. ಈ ರೀತಿ ಮಾಡಿದ್ದಾರೆ. ಇದು ಇವಾಗ ಮಾಡಿರೋದು, ತುಂಬ ಹಿಂದೆಯಿಂದ ಈ ಥರ ಇರಲಿಲ್ಲ. ಇವಾಗ ಶೆಡ್ಡೆಲ್ಲ ಹಾಕಿದ್ದಾರೆ. ಇಲ್ಲಿ ಶಾಸ್ತ್ರಗಳನ್ನೆಲ್ಲ ಹೇಳ್ತಿರ್ತಾರೆ. ಇನ್ನು ನಾವು ದೇವಸ್ಥಾನಕ್ಕೆ ಬಂದರೆ ಪುರಿ ಖಾರ ಅಂತೂ ಮಿಸ್ ಇಲ್ದಂಗೆ ತಗೊಂಡು ಹೋಗ್ತೀವಿ. ಸ್ವಲ್ಪ ಜಿಲೇಬಿ ಮತ್ತು ಪುರಿ ಖಾರ ಅದನ್ನೆಲ್ಲ ತಗೊಂಡು ನಾವು ಹೊರಟ್ವಿ. ಬೆಳಗ್ಗೆ ತಿಂಡಿ ಕೂಡ ತಿಂದಿರಲಿಲ್ಲ, ಡೈರೆಕ್ಟ್ ಊಟಕ್ಕೆ ಬಂದುಬಿಟ್ವಿ. ಇಲ್ಲಿ ಒಂದು ಕಡೆ ನಿಲ್ಲಿಸಿದ್ರು, ಊಟ ಮಾಡಿಕೊಂಡು ಒಂದು ಸ್ವಲ್ಪ ಗೋಬಿ ತಗೊಂಡ್ವಿ, 1 ಪ್ಲೇಟು, ಮತ್ತು ಬೆಣ್ಣೆಕಾಲಿ ದೋಸೆ ತಗೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಫ್ರೆಶ್ ಬೆಣ್ಣೆ ಹಾಕಿದ್ರು, ಬಾಯಲ್ಲಿ ನೋಡಿದ್ರೆ ನೀರು ಬರ್ತಿತ್ತು. ಇದನ್ನು ತಗೊಂಡ್ವಿ. ಮತ್ತು ಮಶ್ರೂಮ್ ಫ್ರೈಡ್ ರೈಸ್ನ ಕೂಡ ನಾನು ತಗೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಇನ್ನು ನಾವು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತ ನಾನು ಚಾಕ್ಲೇಟ್ ಮಿಲ್ಕ್ ಶೇಕ್ನ ತಗೊಂಡಿದ್ದೆ. ಎಷ್ಟು ಉದ್ದ ಕೊಟ್ಟಿದ್ದಾರೆ ನೋಡಿ. ಇನ್ನು ಮಶ್ರೂಮ್ ತಿನ್ನೋಕ್ಕಾಗಲಿಲ್ಲ ಅಂತ ಪಾರ್ಸೆಲ್ ತಗೊಂಡು ಹೊರಟ್ವಿ. ಇಲ್ಲಿ ಎಷ್ಟು ಕುರಿ ಇದೆ ನೋಡಿ. ಒಂದು ಕುರಿ ಏನಿಲ್ಲ ಅಂದರೂ ಒಂದು 15,000 ಇರುತ್ತೆ. ಸ್ವಲ್ಪ ವರ್ಷ ಆದಮೇಲೆ ಅದೇ ಕೋಟಿಗಟ್ಟಲೆ ಬೆಳೆ ಬಾಳುತ್ತೆ. ಕುರಿ ಸಾಕೋರೆ ಸಾಹುಕಾರರು ಇವಾಗ. ಇನ್ನು ನಾವು ಎಲ್ಲ ಪೂಜೆ ಎಲ್ಲ ಚೆನ್ನಾಗಾಯಿತು ಇವತ್ತು.
ಇವತ್ತಿನ ದಿನ ಒಂಥರ ತುಂಬ ಚೆನ್ನಾಗಿತ್ತು. ಆ, ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಊರ ಕಡೆ ಹೋಗೋ ಹೊತ್ತಿಗೆ ನೀವು ನೋಡ್ಬೋದು ಸೂರ್ಯ ಮುಳುಗ್ತಾ ಇದ್ದ. ಸಂಜೆ ಆಗಿಬಿಟ್ಟಿತ್ತು. ನಾವೊಂದು ಮಧ್ಯಾಹ್ನದಂಗೆ ಬಂದಿದ್ದು ದೇವಸ್ಥಾನಕ್ಕೆ. ಇನ್ನೆಲ್ಲ ಮುಗಿಸ್ಕೊಂಡು ಸಂಜೆ ಒಂದು 6-7 ಗಂಟೆ ಆಗಿತ್ತು ಮನೆಗೆ ಹೋಗೋ ಹೊತ್ತಿಗೆ. ಈ ರೀತಿ ಇತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ ಆಯಿತಾ. ನೆಕ್ಸ್ಟ್ ವ್ಲಾಗ್ ಒಂದು ಸ್ಪೆಷಲ್ ವ್ಲಾಗ್ ಆಗ್ತಿರುತ್ತೆ. ಕೀಪ್ ವೇಟಿಂಗ್. ಬಾಯ್.